ರೆಡ್ಡಿ ರಾಮುಲು ಮರು ಸಂಗಮದಿಂದ ಬಳ್ಳಾರಿ ರಾಜಕೀಯ ಮತ್ತೆ ದಗದಗ ಅಂತಿದೆ. ಬಿಜೆಪಿಯಲ್ಲಿ ಒಂದಾಗೋಣ ಬಾ ಅಭಿಯಾನ ಈಗ ಸದ್ಯ ಅದರ ವಿರುದ್ಧವಾಗಿ ಬುಸ್ಗುಟ್ಟಿರುವಂತ ಈಗ ಇವರು ನಾಗೇಂದ್ರ ಅವರು ತಮ್ಮದೇ ಆದಂತ ಒಂದಿಷ್ಟು ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ತೊಡೆ ತಟ್ಟಿ ನಿಂತಿದ್ದಾರೆ. ಒಬ್ಬರೇ ಬರ್ತಿರೋ ಇಬ್ರು ಬರ್ತಿರೋ ಯುದ್ಧಕ್ಕೆ ಐ ಆಮ್ ರೆಡಿ ಅಂತ ಹೋಂಕರಿಸಿರುವಂತ ನಾಗೇಂದ್ರ ರೆಡ್ಡಿ ರಾಮುಲು ಈ ಬಾರಿ ಜಂಟಿಯಾಗಿ ಜೈಲಿಗೆ ಹೋಗ್ತಾರೆ ಅಂತ ಭವಿಷ್ಯ ಹೇಳಿದ್ದಾರೆ. ಮತ್ತೆ ದಗದಗ ಅಂತಿದೆ ಬಳ್ಳಾರಿ ರಾಜಕೀಯ ಉರಿ. ರೆಡ್ಡಿ ರಾಮುಲು ಪ್ಯಾಚ್ ಅಪ್, ನಾಗಣ್ಣ ಫುಲ್ ಫೈರ್. ಈ ಬಾರಿ ಒಂಟಿಯಲ್ಲ, ಜಂಟಿಯಾಗಿ ಜೈಲಿಗೆ ಫಿಕ್ಸ್. ರಾಮುಲು ಅಲ್ಲ, ನಾನೇ ಡಿಸಿಎಂ ಅಂದ್ರು ನಾಗೇಂದ್ರ. ಬಳ್ಳಾರಿ ರಾಜಕೀಯ ಮತ್ತೆ ರಂಗೇರೋ ಎಲ್ಲ ಸಾಧ್ಯತೆಗಳು ಎದ್ದು ಕಾಣ್ತಿದೆ. ನಿನ್ನೆಯಷ್ಟೇ ಬಹಳ ವರ್ಷಗಳ ಬಳಿಕ ಮತ್ತೆ ಪ್ಯಾಚಪ್ ಆಗಿರುವಂತ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ನಾವು ಬೇರೆಯಾಗಿದ್ರೆ ತಾನೇ ಮತ್ತೆ ಒಂದಾಗೋದಕ್ಕೆ ಅಂತ ಹೇಳುವ ಮೂಲಕ ವೈರಿಗಳಿಗೆ ಟಕ್ಕರ್ ಕೊಟ್ರು. ಇತ್ತ ಇಬ್ಬರ ಮರು ಸಂಗಮದಿಂದ ಕೆರಳಿ ಕೆಂಡವಾಗಿರುವ ಕಾಂಗ್ರೆಸ್ ಶಾಸಕ ಮಾಜಿ ಸಚಿವ ಬಿ ನಾಗೇಂದ್ರ ಇಂದು ಬಳ್ಳಾರಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಅಕ್ಷರಶಃ ಬೊಸುಗುಟ್ಟಿದ್ರು. ಈ ಬಾರಿ ರೆಡ್ಡಿ ಜೊತೆ ಶ್ರೀರಾಮುಲು ಜೈಲಿಗೆ ಹೋಗೋದು ಫಿಕ್ಸ್. ಕೋವಿಡ್ ಕಿಟ್ ಕೇಸ್ನಲ್ಲಿ ರಾಮುಲು ಅರೆಸ್ಟ್ ಆಗೋದು ಫಿಕ್ಸ್. ಬಳ್ಳಾರಿ ಅಂದ್ರೆ ನಾನೊಬ್ಬನೇ ಇರಬೇಕು ಎನ್ನುವ ಅಹಂಕಾರವನ್ನ ನಾನು ಮುರಿತೇನೆ, ನಾಗೇಂದ್ರ ಶಪಥ. ಶ್ರೀರಾಮುಲು ಜೈಲಿಗೆ ಹೋಗುವ ಪರಿಸ್ಥಿತಿ ಬರುತ್ತದೆ. ವಾಲ್ಮೀಕಿ ನಿಗಮದಲ್ಲಿನ ಅಕ್ರಮ, ಕೋವಿಡ್ ಕಿಟ್ ಖರೀದಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ. ಇದೇ ವಿಚಾರದಲ್ಲಿ ಶ್ರೀರಾಮುಲು ಜೈಲು ಸೇರಲಿದ್ದಾರೆ ಎಂದು ಮಾಜಿ ಸಚಿವ ನಾಗೇಂದ್ರ ಹೇಳಿದ್ರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪದೇ ಪದೇ ನಾನು ಜೈಲಿಗೆ ಹೋಗ್ತೇನೆ ಎನ್ನುವ ಶ್ರೀರಾಮುಲು ಅವರೇ ಜೈಲು ಸೇರಲಿದ್ದಾರೆ. ವಾಲ್ಮೀಕಿ ಹಗರಣದಲ್ಲಿ ಕುತಂತ್ರದಿಂದ ಬಿಜೆಪಿ ನಾಯಕರು ನನ್ನನ್ನ ಸಿಲುಕಿಸಿದ್ರು. ಇಲ್ಲ ಸಲ್ಲದ ಆರೋಪವನ್ನ ಮಾಡಿದ ಹಿನ್ನೆಲೆ ಸಚಿವ ಸ್ಥಾನದಿಂದ ದೂರ ಉಳಿಯುವಂತಾಯ್ತು. ನಾನು ಜೈಲಿಗೆ ಹೋಗ್ತೇನೆ ಎಂದು ರಾಮುಲು ಪದೇ ಪದೇ ಹೇಳ್ತಾರೆ. ಆದ್ರೆ ಅವರೇ ಜೈಲಿಗೆ ಹೋಗುವ ದಿನ ಬರುತ್ತದೆ ಎಂದ್ರು. ನೀವು ಮಾಡದಂತ ಅವ್ಯವಹಾರಗಳನ್ನ ನಾವು ಮತ್ತೆ ಮಂತ್ರಿಯಾಗಿ ಬಂದು ಬಯಲಿಗೆಳಿತೀನಿ. ಅವತ್ತು ನೀನು ಕೂಡ ಜೈಲಿಗೆ ಹೋಗುವಂತ ಒಂದು ಪರಿಸ್ಥಿತಿ ಆಗೇ ಆಗುತ್ತೆ ಅಂತೇಳಿ ನನ್ನ ಪ್ರಮಾಣವಾಗಿ ನಾನು ಹೇಳ್ತೇನೆ. ಇಲ್ಲ, ಅವರು ಹಗರಣಗಳಲ್ಲಿ ಸಿಗಾಕೊಂಡಿದ್ದಾರೆ. ಅವರು ಕೂಡ ಅನೇಕ ಹಗರಣಗಳನ್ನ ಅವರು ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಮೇಲೆ ಇಲ್ಲ ಸಲ್ಲದ ಕಾರಣದಿಂದ ಹೇಳ್ತಾರೆ. ಸಿಬಿಐ ಬಂದಿದೆ, ಮಾಡ್ಲಿ, ತನಿಖೆಯನ್ನು ಮಾಡ್ಲಿ. ಮತ್ತೊಮ್ಮೆ ನಾನು ಸಚಿವನಾಗಿ ಬರುವೆ, ಕೋವಿಡ್ ಕಿಟ್ ಖರೀದಿ ತನಿಖೆ ಮಾಡಿಸ್ತೇನೆ. ಶ್ರೀರಾಮುಲು ಸಹ ಜೈಲಿಗೆ ಹೋಗುವ ಪರಿಸ್ಥಿತಿ ಬರುತ್ತದೆ. ನಾನು ಶ್ರೀರಾಮುಲುವನ್ನ ಜೈಲಿಗೆ ಕಳಿಸುವುದಿಲ್ಲ, ಆದ್ರೆ ಈ ವ್ಯವಸ್ಥೆ ರಾಮುಲು ಅವರನ್ನ ಜೈಲಿಗೆ ಕಳಿಸುತ್ತದೆ ಎಂದ್ರು. ಬಳ್ಳಾರಿ ಅಂದ್ರೆ ನಾನೊಬ್ಬನೇ ಇರಬೇಕು ಎನ್ನುವ ಅಹಂಕಾರವಿದೆ. 2 ಬಾರಿ ಸೋತು ಸುಣ್ಣವಾದ್ರೂ ಶ್ರೀರಾಮುಲುಗೆ ಬುದ್ಧಿ ಬಂದಿಲ್ಲ. ನೀವು ಆಸೆ ಪಟ್ಟಿರುವ ಡಿಸಿಎಂ ಹುದ್ದೆಯನ್ನ ನಿಮಗಿಂತಲೂ ಮುನ್ನ ನಾನು ಅಲಂಕರಿಸುವೆ. ನಿಮಗಿಂತ ಮುಂಚೆಯೇ ಇನ್ನೂ ದೊಡ್ಡ ಹುದ್ದೆಗೆ ಹೋಗ್ತೇನೆ, ಇದು ನನ್ನ ಸವಾಲು ಎಂದ್ರು. ಕಳೆದ 2 ಚುನಾವಣೆಯಲ್ಲಿ ಕೂಡ ಸೋತು ಸುಣ್ಣಾಗಿದ್ದಾರೆ. ಇನ್ನ ಬುದ್ಧಿ ಬಂದಿಲ್ಲ ಅವರಿಗೆ. ಇನ್ನ ಒಬ್ಬ ನಾಯಕನ ಮೇಲೆ ಇನ್ನೊಬ್ಬರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಜೈಲಿಗೆ ಹೋಗ್ತಾರೆ, ಅಲ್ಲಿಗೆ ಹೋಗ್ತಾರೆ ಅಂತೇಳಿ. ಸ್ವಾಮಿ, ನಾನು ಈ ಕ್ಷೇತ್ರಕ್ಕೆ 2 ಬಾರಿ ಶಾಸಕನಾದ ಮೇಲೆ ಬಳ್ಳಾರಿ ಜಿಲ್ಲೆಯ 5 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಭದ್ರವಾಗಿರಲಿದೆ. ಭವಿಷ್ಯದಲ್ಲಿ ನಾನು ಡಿಸಿಎಂ ಅಷ್ಟೇ ಅಲ್ಲ, ಸಿಎಂ ಆಗಬಹುದು. ಅದಕ್ಕೆ ನಮ್ಮ ಪಕ್ಷ ಅವಕಾಶವನ್ನ ನೀಡಲಿದೆ ಎಂದು ನಾಗೇಂದ್ರ ಹೇಳಿದ್ರು. ತಮಗೆ ಸಚಿವ ಸ್ಥಾನ ನೀಡುವುದು ಸಿಎಂ ಡಿಸಿಎಂ ಪಕ್ಷದ ಹೈಕಮಾಂಡ್ ನಿರ್ಧರಿಸಲಿದ್ದಾರೆ ಅಂತ ಹೇಳುವ ಮೂಲಕ ಸಚಿವ ಸ್ಥಾನ ಮಾತ್ರವಲ್ಲ, ಡಿಸಿಎಂ ಹುದ್ದೆಯ ಆಕಾಂಕ್ಷಿಯು ನಾನು ಅನ್ನೋ ಆಸೆಯನ್ನ ವ್ಯಕ್ತಪಡಿಸಿದ್ರು. ಅಷ್ಟು ನಾನು ಚೆಂಡಕ್ಕಿಂತ ರೀತಿಯಲ್ಲಿ ಬಾಲ್ಗಿಂತ ರೀತಿಯಾಗಿ ಪುಡಿದೆದ್ದು ಬರ್ತೀನಿ. ಈ ರಾಜ್ಯಕ್ಕೆ ಮುಂದೆ ತಾವೆಲ್ಲರೂ ಕೂಡ ನೋಡ್ತೀರಿ, ನೀನು ನೋಡ್ತಿ, ರಾಮದವ್ರು ಕೂಡ ನೋಡ್ತಾರೆ. ನಿನಗಿಂತ ಮುಂದೆನೆ ನೀನೇನು ಪದವಿಯನ್ನು ಆಸ್ತಿಯಲ್ಲ ಅದನ್ನ ನಾನು ಪಡಿತೀನಿ. ನನ್ನ ಕಾಂಗ್ರೆಸ್ ಪಕ್ಷ ನನ್ನ ಕೊಡುತ್ತೆ ಅಂತ ಹೇಳ್ಬಿಟ್ಟು ನನ್ನ ಗ್ಯಾರಂಟಿ. ಡಿಸಿಎಂ ಆದ್ರೆ ಮುಖ್ಯಮಂತ್ರಿ ಕೂಡ ಆಗ್ಬೋದು. ನನ್ನ ಆಡಳಿತ ಚೆನ್ನಾಗಿದ್ರೆ, ನನ್ನ ಮನಸ್ಸು ಚೆನ್ನಾಗಿದ್ರೆ, ನನಗೆ ಒಳ್ಳೇದಾದ್ರೆ ಇನ್ನ 20 ವರ್ಷಕ್ಕಲ್ಲ 25 ವರ್ಷದ ನಂತರ ಅದು ಕೂಡ ನಾನು ಮುಖ್ಯಮಂತ್ರಿ ಆದ್ರೂ ಕೂಡ ಇನ್ನು ಆಶ್ಚರ್ಯ ಇಲ್ಲ. ನಾನು ಸೀನಿಯರ್ ಆಗ್ತೀನಿ ಅವರಿಗೆ. ಒಟ್ಟಾರೆ ಇಷ್ಟು ದಿನ ಹಾವು ಮುಂಗುಸಿಯಂತಿದ್ದ ರೆಡ್ಡಿ ರಾಮುಲು ಈಗ ಮತ್ತೆ ಒಂದಾಗಿದ್ದು ಬಳ್ಳಾರಿ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ಒಂದಾನೊಂದು ಕಾಲದಲ್ಲಿ ಇಡೀ ಬಳ್ಳಾರಿಯನ್ನೇ ಕಬ್ಜಾ ಮಾಡಿಕೊಂಡು ಆಳಿದ್ದ ಈ ಜೋಡಿಯ ಮರು ಸಂಗಮದಿಂದ ಜಿದ್ದಿನ ಕೋಟೆಯಲ್ಲಿ ಮತ್ತೆ ರಾಜಕೀಯ ರಣರಣ ಅನ್ನೋದಂತೂ ಪಕ್ಕ. ಕ್ಯಾಮರಾಮ್ಯಾನ್ ರಾಧಾಕೃಷ್ಣ ಜೊತೆಗೆ ವೆಂಕಟೇಶ್ ಕುಲಕರ್ಣಿ, ಬಳ್ಳಾರಿ.